ತನ್ನ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾವು ಹಿಂದೂಗಳ ಆರಾಧ್ಯ ದೈವವಾದ ಗೋಮಾತೆಯನ್ನು ಈತ ಅವಮಾನಿಸುವ ಮಟ್ಟಿಗೆ ಇವತ್ತು ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂಥದ್ದು. ಎಲ್ಲಿ ನಾನು 2027-28ರಲ್ಲಿ ನಡೆಯುವಂತಹ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸೋತೋಗ್ಬಿಡ್ತೀನೋ ಅಂತೇಳಿ ಇವತ್ತು ಓಲೈಕೆಗೆ ಬಿದ್ದಿರ್ತಕ್ಕಂಥದ್ದು. ಇವ್ರದ್ದು ಎಲ್ಲ ಉದ್ದೇಶ ಒಂದೇನೆ, ಏನದು ಅಂತ ಹೇಳಿದ್ರೆ ಮುಸಲ್ಮಾನರ ಓಲೈಕೆ ಮಾಡಬೇಕು ಅಷ್ಟೇ. ಅದು ಬಿಟ್ಟು ಅದರಿಂದ ಒಂದು ಸ್ವಲ್ಪ ಮತಗಳನ್ನು ಪಡ್ಕೊಬೇಕು. ಇಲ್ಲಿ ಹಿಂದೂ ಸಮಾಜ ಜಾಗೃತವಾಗಿಲ್ಲ ಅನ್ನೋವಂಥ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಜಾತಿ ಉಪಜಾತಿ ಸಂಪ್ರದಾಯಗಳಲ್ಲಿ ಹಿಂದೂಗಳು ವಿಭಜನೆ ಆಗಿರ್ತಕ್ಕಂಥದ್ದೇ ಇವ್ರಿಗೆಲ್ಲ ಸಿಗುವಂಥ ಪ್ರಬಲ ಅಸ್ತ್ರಗಳು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಅಖಿಲೇಶನ ಅತಿರೇಕಗಳು. ಈತನ ಅತಿರೇಕಗಳು ಬರ್ತೆ ದಿನೇ ದಿನೇ ಅತಿಯಾಗಿ ಹೋಗ್ತಾ ಇದೆ. ಈತನ ಹಿಂದೂ ವಿರೋಧಿ ಹೇಳಿಕೆಗಳು ತುಂಬ ಅತಿರೇಕದ ಮಟ್ಟವನ್ನು ಮೀರಿ ನಡೀತಾ ಇದೆ. ಹಾಗಾಗಿ ನಾವೆಲ್ಲರೂ ಹಿಂದೂಗಳಾದ ನಾವು ಜಾಗೃತಾವಸ್ಥೆಯಲ್ಲಿರ್ತಕ್ಕಂಥದ್ದು ಮತ್ತು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದು ತೀರಾ ಅವಶ್ಯಕ ಅನ್ನುವ ಮಟ್ಟಿಗೆ ಇಲ್ಲಿ ಗೋಚರವಾಗ್ತಾ ಇದೆ. ಕರ್ನಾಟಕದ ಒಂದು ರೋಲ್ ಮಾಡೆಲನ್ನು ಇಟ್ಕೊಂಡು ಎಲ್ಲ ಪ್ರಾದೇಶಿಕ ಪಕ್ಷಗಳು ಇವತ್ತು ಮುಂಬರುವ ಚುನಾವಣೆಗಳಿಗೋಸ್ಕರ ತಮ್ಮ ಒಂದು ಚುನಾವಣೆಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಏನಪ್ಪ ಕರ್ನಾಟಕದ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಉಚಿತ ಭಾಗ್ಯಗಳು, ತದನಂತರದಲ್ಲಿ ಅಹಿಂದ ಟ್ರಂಪ್ ಕಾರ್ಡನ್ನು ಉಪಯೋಗ ಮಾಡೋದು. ಅಂದರೆ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರ ಮತವನ್ನು ಕ್ರೋಢೀಕರಣ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಂಗೆ ಕಾಣ್ತಾ ಇದೆ. ಅದರ ಭಾಗವಾಗಿ ಅಖಿಲೇಶ್ ಯಾದವ್ ಅವರ ಈ ಅತಿರೇಕದ ಹೇಳಿಕೆಗಳು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ. ಮುಂದೆ 2027ರ ನಂತರ ಉತ್ತರ ಪ್ರದೇಶದಲ್ಲಿ ಬರುವಂತಹ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಅಖಿಲೇಶ್ ಯಾದವ್ ಅವರ ಪೂರ್ವ ತಯಾರಿ ನಡೆದಿರ್ತಕ್ಕಂಥದ್ದು. ಯಾಕೆ ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಇವತ್ತು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಈತ ಮೊನ್ನೆ ಕನೋಜ್ನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಖಿಲೇಶ್ ಯಾದವ್ ಅವರು. ಕೇಳಿ ಯಾದವರಾದಂತಹ ಅಖಿಲೇಶ್ ಅವರು ಶ್ರೀಕೃಷ್ಣನ ವಂಶಸ್ಥರಾಗ್ತಾರೆ. ಹಂಗಾಗಿ ಗೋವನ್ನು ಮಾತೆಗಿನ್ನ ಹೆಚ್ಚಿಗೆ ಪ್ರೀತಿ ಮಾಡಿದಂಥವನು ಭಗವಾನ್ ಶ್ರೀಕೃಷ್ಣ. ನಾವಿವತ್ತು ಶ್ರೀಕೃಷ್ಣನನ್ನು ಆರಾಧನೆ ಮಾಡ್ತೀವಿ. ಶ್ರೀಕೃಷ್ಣ ನಮ್ಮೆಲ್ಲರ ಶ್ರದ್ಧಾಸ್ಥಾನ. ಹಾಗಾಗಿ ಈತ ಕನೋಜ್ನಲ್ಲಿ ಈ ದುರ್ಗಂಧ ಬೀರ್ತಕ್ಕಂತಹ BJPಯವರನ್ನು ಸೋಲಿಸ್ಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಸುಗಂಧದವರು ಈತನಿಗೆ ಇಷ್ಟ ಅಂತೆ, ಇವರಿಗೆ ಇಷ್ಟ ಅಂತೆ. ಅಂದರೆ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ಸುಗಂಧ ದ್ರವ್ಯಗಳನ್ನು ಎತ್ತರ್ ಎತ್ತರ್ನ ಒಂದು ಫ್ಯಾಕ್ಟ್ರಿಯನ್ನು ಮಾಡ್ತಾರಂತೆ ಇವರು. ಎತ್ತರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಪಾರ್ಕ್ ಮಾಡ್ತಾರಂತೆ. ಆದರೆ BJPಯವರು ಓಲೈಕೆಯ ದೃಷ್ಟಿಯಿಂದ ದುರ್ಗಂಧವನ್ನು ಬೀರುವಂಥ ಗೋಶಾಲೆಗಳನ್ನು ಮಾಡ್ತಾರಂತೆ. ಹಂಗಾಗಿ ದುರ್ಗಂಧಕ ಲೋಗೋಂಕು ಹರಾನ ಹೇ ಆಪ್ ಅಂತ ಇವರು ಇವಾಗ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹೇಳಿಕೆ ಯಾಕೆ ಇವರು ಕೊಟ್ಟರು ಅನ್ನೋದಕ್ಕೆ ಸ್ವಲ್ಪ ನಾವು ಹಿಂಬದಿಗೆ ಹೋಗೋಣ. ಅದಕ್ಕೂ ಮುಂಚೆ ಗೋಶಾಲೆಗಳು ಯಾವ ವಿಧವಾಗಿ ದುರ್ಗಂಧವನ್ನು ಬೀರುತ್ತೆ ಅಂತ ಹೇಳುವಂಥದ್ದು ಯಾದವ ವಂಶಸ್ಥರಾದಂತಹ ಅಖಿಲೇಶ್ ಯಾದವ್ ಅವರಿಗೆ ಗೊತ್ತಿಲ್ಲ. ಈ ಥರ ಇನ್ನು ಯಾವ ರೀತಿಯಾಗಿ ಯಾದವರಿಗೆ ಒಳಿತನ್ನು ಮಾಡಬಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿರ್ತಕ್ಕಂಥದ್ದು. ತನ್ನ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾವು ಹಿಂದೂಗಳ ಆರಾಧ್ಯ ದೈವವಾದ ಗೋಮಾತೆಯನ್ನು ಈತ ಅವಮಾನಿಸುವ ಮಟ್ಟಿಗೆ ಇವತ್ತು ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂಥದ್ದು. ಸುಗಂಧ ದ್ರವ್ಯಗಳನ್ನು ಮುಸಲ್ಮಾನರು ಮಾಡ್ತಾರೆ ಅಂತ ಹೇಳುವಂತಹ ವಿಷಯವನ್ನು ಇಟ್ಕೊಂಡು ಇವತ್ತು ಈತ ಇಂತಹ ಒಂದು ರಾಜಕೀಯ ಪ್ರೇರಿತವಾದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಖಿಲೇಶ್ ಯಾದವ್ ಅವರೇ ನೆನಪಿಟ್ಕೊಳ್ಳಿ, ಗೋಶಾಲೆಯಲ್ಲಿ ಯಾವತ್ತೂ ದುರ್ಗಂಧ ಅಂತ ಹೇಳ್ತಕ್ಕಂಥದ್ದು ಬರೋದಿಲ್ಲ. ಗೋಶಾಲೆಯಿಂದ ಒಂದು ಸಂಪತ್ತು ವೃದ್ಧಿಯಾಗುತ್ತೆ, ಶಾಂತಿ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಪ್ರಕೃತಿ ವೃದ್ಧಿಯಾಗುತ್ತೆ. ಅದಲ್ಲದೆ ಪ್ರಕೃತಿ ಮಾತೆ ಸಂಪನ್ನಳಾಗ್ತಾಳೆ. ಪರಿಶುದ್ಧವಾದಂತಹ ಆಮ್ಲಜನಕ ಬಿಡುಗಡೆ ಆಗುತ್ತೆ ಅಲ್ಲಿಂದ. ಇದು ಗೊತ್ತಿಲ್ಲದೆ ಇರೋವಂಥ ಈ ವ್ಯಕ್ತಿ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಈತನಿಗೆ ನಾಚಿಕೆ ಆಗಬೇಕು. ಈಗ ನಾನು ವಿಷಯಕ್ಕೆ ಬರ್ತೀನಿ. ಈ ಅಬು ಅಜ್ಮಿ ಅನ್ನೋರು ಔರಂಗಜೇಬನೇ ಭಾರತದ GDPಗೆ ಒಂದು
ಕೊಡುಗೆಯನ್ನು ಕೊಟ್ಟವನು. ಹಂಗಾಗಿ ಔರಂಗಜೇಬನ ಆಳ್ವಿಕೆಯಲ್ಲಿ ಭಾರತದ GDP ಮೇಲೆ ಬಂತು ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ನಾನು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ್ದೀನಿ. ಆ ಒಂದು ಹೇಳಿಕೆಗೆ ಯಾವಾಗ ಪ್ರಬಲವಾದ ವಿರೋಧ ವ್ಯಕ್ತ ಆಯಿತೋ, ನಮ್ಮ ಆದಿತ್ಯನಾಥ್ ಅವರು ಈ ಅಬು ಅಜ್ಮಿಯನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ, ಇಲ್ಲಾಂದರೆ ಅದನ್ನು UPಗೆ ಕಳಿಸ್ಕೊಡಿ, ಅವ್ರಿಗೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈತ ಇವತ್ತು ಇಂತಹ ಹೇಳಿಕೆಯನ್ನು ಕೊಡುವಂಥ ಧೈರ್ಯವನ್ನು ತೋರಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ಸ್ವಲ್ಪ ಎಲ್ಲ ನಡೆದಂಥ ಪ್ರಸಂಗಗಳನ್ನು ನೋಡಬೇಕು. ಹಿಂದೂ ಸಮಾಜ ಇವತ್ತು ತನ್ನಲ್ಲಿರೋ ಯಾವುದೋ ಒಂದು ಸಣ್ಣ ಪುಟ್ಟ ಸಾಂಪ್ರದಾಯದ ಭಿನ್ನಾಭಿಪ್ರಾಯಗಳು, ಜಾತಿ ಮತ್ತು ಉಪಜಾತಿಗಳ ಹೆಸರಲ್ಲಿ ನಾವು ಜಗಳಗಳನ್ನು ಆಡ್ಕೊಳ್ತಾ ಇರೋದನ್ನ ಈ ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕೇಳಿ ಈ ಅಖಿಲೇಶ್ ಯಾದವ್ ಯಾವ ಒಂದು ಚುನಾವಣೆಯಲ್ಲೂ ಜಯಬೇರಿಯನ್ನು ಬಾರಿಸಲೇ ಇಲ್ಲ ರೀ. ಇವರು ಮೈಸೂರಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾಗ ಅವರ ತಂದೆಯವರಿದ್ರಲ್ಲ, ಮುಲಾಯಂ ಸಿಂಗ್ ಯಾದವ್ ಅವರು ಚುನಾವಣೆಯಲ್ಲಿ ಗೆದ್ದಾಗ ಇವರನ್ನು ಕರೆದು ಮುಖ್ಯಮಂತ್ರಿಯಾಗಿ ಮಾಡಿದ್ದು. ಇವರೇನು ಚುನಾವಣೆಯಲ್ಲಿ ಗೆಲ್ಲಿಲ್ಲ, ಖಂಡಿತವಾಗೂ ಗೆದ್ದಿಲ್ಲ. ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅಧಿಕಾರವನ್ನು ಕೊಟ್ಬಿಟ್ಟು ಹೋಗಿದ್ದು. ಹಾಗಾಗಿ ಅವತ್ತಿಂದ ಇವತ್ತವರೆಗೂ ನೀವೊಂದು ಇವರ ಒಂದು ಪ್ರಗತಿ ಪಥವನ್ನು ನೋಡ್ಕೊಂಬಂದರೆ ಎಲ್ಲ ಚುನಾವಣೆಗಳಲ್ಲೂ ಸೋತಿದ್ದೆ. ಆದರೆ 2024ನೇ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಇವರು ಈ ಮೀಸಲಾತಿಯನ್ನು ರದ್ದು ಮಾಡಿಬಿಡ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತಾರೆ, ಟಕಾಟಕ್ ಅಂತ 1 ಲಕ್ಷ ರೂಪಾಯಿಗಳನ್ನು ಹಾಕ್ತಾರೆ ಅಂತ ಹೇಳುವಂತಹ ಒಂದು ಸುದ್ದಿಯನ್ನು ಹಬ್ಬಿಸಿದ್ರಿಂದ ಇವ್ರಿಗೆ ಕೆಲವು ಲೋಕಸಭಾ ಸೀಟ್ಗಳು ಸಿಕ್ಬಿಡುತ್ತೆ. 30 ಚಿಲ್ಲರೆ ಸೀಟ್ಗಳೇನೋ ಸಮಾಜವಾದಿ ಪಾರ್ಟಿಗೆ ದಕ್ಕಿರ್ತಕ್ಕಂಥದ್ದು. ಅದರ ಒಂದು ಅಹಂನ ಮೇಲೆ ಇವತ್ತು ಇಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದು. ಇದಕ್ಕಿಂತ ಒಂದು ಪ್ರಮುಖವಾದ ಕಾರಣ ಇಲ್ಲಿ ಅಡಗಿದೆ. ಏನಂತೇಳಿದ್ರೆ ಕುಂಭಮೇಳದ ಬಗ್ಗೆ ಪ್ರತಿಯೊಂದು ದಿನವೂ ಈತ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾನೆ ಬಂದರು. ಯಾಕೆ ಅಂತೇಳಿದ್ರೆ, ಅಲ್ಲಿ ನೆರೆದಿದ್ದಂತಹ ಹಿಂದೂಗಳ ಸಮೂಹವನ್ನು ನೋಡಿ ಈತ ಭಯಭೀತನಾಗೋದ, ಭ್ರಮನಿರಸನಗೊಂಡ. ಹಂಗಾಗಿ ಎಲ್ಲಿ ನಾನು 2027-28ರಲ್ಲಿ ನಡೆಯುವಂತಹ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸೋತೋಗ್ಬಿಡ್ತೀನೋ ಅಂಥೇಳಿ ಇವತ್ತು ಓಲೈಕೆಗೆ ಬಿದ್ದಿರ್ತಕ್ಕಂಥದ್ದು. ಹಂಗಾಗಿ ಈತನಿಗೆ ಗೋಶಾಲೆ ಅಂತೇಳುವಂತಹ ಪೂಜಾ ಸ್ಥಳದಲ್ಲಿ, ನಮಗದು ಶ್ರದ್ಧಾಸ್ಥಾನನೇ ಗೋಶಾಲೆ ಅಂತೇಳೋದು. ದೇವಸ್ಥಾನ ಹೆಂಗೋ ನಮಗೆ ಹಿಂದೂಗಳಿಗೆ ಗೋಶಾಲೆನೂ ಹಂಗೇನೆ. ಗೋಮಾತೆಯನ್ನು ನಾವು ತಾಯಿ ಅಂತ ಆರಾಧನೆ ಮಾಡ್ತೀವಿ. ಅಲ್ಲಿ ದುರ್ಗಂಧದ ಗಾಳಿ ಬೀಸ್ತಾ ಇರ್ತಕ್ಕಂಥದ್ದು. ಅಖಿಲೇಶ್ ಯಾದವ್ ಅವರೇ ಇಷ್ಟು ಕೇಳಿ ಹೇಳ್ಬೇಕಂದ್ರೆ ತಾವು 12 ಗಂಟೆಗೆ ಎದ್ದೇಳ್ತೀರಾ. ಯೋಗಿ ಆದಿತ್ಯನಾಥ್ ಅವರೇ ನಿಮ್ಮ ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ಈ ವಿಷಯನ. ನೀವು 12 ಗಂಟೆಗೆ ಎದ್ದೇಳ್ತೀರಾ. 12 ಗಂಟೆವರೆಗೂ ಮನುಷ್ಯ ನಿತ್ಯ ಕರ್ಮಗಳನ್ನು ಮಾಡದೆ, ಸ್ನಾನವನ್ನು ಮಾಡದೇ ಇದ್ದರೆ ಎಂತಹ ದುರ್ಗಂಧ ಬರ್ಬೋದು ನಿಮ್ಮ ಹತ್ರ ಅಂತ ನೀವೇ ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಹಾಗಾಗಿ ನೀವು ಹಿಂದೂಗಳ ಶ್ರದ್ಧಾಸ್ಥಾನವಾದ ಗೋಮಾತೆಯವರೆಗೂ ಬರಲಿಕ್ಕೆ ಹೋಗಬೇಡಿ. ಅದಕ್ಕೂ ಮೀರಿ ಇವರ ಇನ್ನೊಬ್ಬರು ಈ ಲೋಕಸಭಾ ಸದಸ್ಯರಿದ್ದಾರೆ. ಇವರ ಹೆಸರು ರಾಮ್ಜಿ ಲಾಲ್ ಸುಮನ್ ಅಂತ. ಈತ ರಾಣಾ ಸಂಘ ಅವರ ಬಗ್ಗೆ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ರಾಜ್ಯಸಭೆಯಲ್ಲೇ ಕೊಟ್ಬಿಟ್ರು ಮೊನ್ನೆ. ಹೆಂಗೆ ಅಂತೇಳಿದ್ರೆ, ಇವ್ರದ್ದು ಎಲ್ಲ ಉದ್ದೇಶ ಒಂದೇ. ಏನದು ಅಂತೇಳಿದ್ರೆ, ಮುಸಲ್ಮಾನರ ಓಲೈಕೆ ಮಾಡಬೇಕು ಅಷ್ಟೇ. ಅದು ಬಿಟ್ಟು ಅದರಿಂದ ಒಂದು ಸ್ವಲ್ಪ ಮತಗಳನ್ನು ಪಡ್ಕೊಬೇಕು, BJPಯನ್ನು ಸೋಲಿಸಬೇಕು. ಅದಕ್ಕೋಸ್ಕರವಾಗಿ ನೀವು ಈ ರಾಷ್ಟ್ರಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ಪ್ರಾಣವನ್ನೇ ಧಾರೆ ಎರೆದಂತಹ ರಾಜರನ್ನೇ ನೀವಿವತ್ತು ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಡುವ ಮಟ್ಟಿಗೆ ನೀವಿವತ್ತು ಬೆಳೆದು ನಿಂತಿದ್ದೀರಾ ಅಂತೇಳಿದ್ರೆ, ಇಲ್ಲಿ ಹಿಂದೂ ಸಮಾಜ ಜಾಗೃತವಾಗಿಲ್ಲ ಅನ್ನೋವಂಥ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಜಾತಿ ಉಪಜಾತಿ ಸಂಪ್ರದಾಯಗಳಲ್ಲಿ ಹಿಂದೂಗಳು ವಿಭಜನೆ ಆಗಿರ್ತಕ್ಕಂಥದ್ದೇ ಇವ್ರಿಗೆಲ್ಲ ಸಿಗುವಂಥ ಪ್ರಬಲ ಅಸ್ತ್ರಗಳು. ಈ ರಾಮ್ಜಿ ಅನ್ನುವಂಥ ವ್ಯಕ್ತಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಇವರು ಅದು ಪಾಪ ಅದು ಎಲ್ಲಿಂದ ನೋಡ್ಕೊಂಬಂದರು. ರಾಣಾ ಸಂಘ ಅವರು, ಅಜಾನ್ ಬಾಹು ಅವರು, ಅವ್ರಿಗೆ ಒಂದು ಕೈ ಇರಲಿಲ್ಲ, ಯುದ್ಧದಲ್ಲಿ ಯಾವುದೋ ಒಂದು ಕೈ ಹೊರಟೋಗಿರುತ್ತೆ, ಒಂದು ಕಣ್ಣಿರೋದಿಲ್ಲ. ಆದ್ರೂ ಕೂಡ ಇವರು ರಜಪೂತರ ಒಬ್ಬರು ದೊರೆ. ಇವರು ಎಷ್ಟು ಪರಾಕ್ರಮವನ್ನು ಮೆರೆದು ಮೊಘಲರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾಯಿದ್ರು. ಚಳ್ಳೆ ಹಣ್ಣನ್ನು ತಿನ್ನಿಸಿ ಆಗ್ರಾದವರೆಗೂ ಕೂಡ ಇವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು.
ಇಬ್ರಾಹಿಂ ಲೂದಿಯನ್ನು ಮುಟ್ನೋಡ್ಕೊಳಂಗೆ ಇಟ್ಟಾಡಿಸಿದ್ರು ರಾಣಾ ಸಾಂಗ ಅವರು. ಆದರೆ ಈ ವ್ಯಕ್ತಿ ಹೇಳ್ತಾನೆ, ರಾಮ್ಜಿ ಅನ್ನೋ ವ್ಯಕ್ತಿ, ಬಾಬರು ಭಾರತಕ್ಕೆ ಬರಲಿಕ್ಕೆ ಕಾರಣವೇ ರಾಣಾ ಸಾಂಗ ಅಂತ, ರಾಣಾ ಸಂಗ್ರಾಮ್ ಸಿಂಗ್ ಅಂತ ಇವ್ರ ಹೆಸರು. ಯಾಕೆ ಅಂತೇಳಿದ್ರೆ ಬಾಬರ್ ಭಾರತಕ್ಕೆ ಬರುವುದಕ್ಕೆ ಮುಂಚೆನೇ ಇಬ್ರಾಹಿಂ ಲೂದಿನ 2 ಬಾರಿ ಸೋಲಿಸಿರ್ತಾರೆ. ಯಾರು? ರಾಣಾ ಸಾಂಗ ಅವರು. ಆದರೆ ಈತ ಹೇಳುವಂಥ ಹೇಳಿಕೆಯ ಪ್ರಕಾರ, ರಾಮ್ಜಿ ಹೇಳುವಂಥ ಹೇಳಿಕೆಯ ಪ್ರಕಾರ, ಇಬ್ರಾಹಿಂ ಲೂದಿಯನ್ನು ಸೋಲಿಸಲಿಕ್ಕೆ ರಾಣಾ ಸಾಂಗ ಬಾಬರ್ ಅವ್ರಿಗೆ ಪತ್ರ ಬರೆದು ಕರ್ಕೊಂಡು ಸೋಲಿಸ್ತಾರೆ ಅಂತ. ಅಂದರೆ 2 ಬಾರಿ ಸೋಲಿಸಿದಂಥವ್ರಿಗೆ 3ನೇ ಬಾರಿ ಸೋಲಿಸ್ತಕ್ಕಂಥದ್ದು ಏನು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಕೊನೆಗೆ ಒಂದು ಯುದ್ಧದಲ್ಲಿ ರಾಣಾ ಸಾಂಗ ಅವರು ಅಸುನೀಗ್ತಾರೆ ಇಬ್ರಾಹಿಂ ಲೂದಿ ಮುಖಾಂತರನೇ. ಆದರೆ ರಜಪೂತರು ಎಲ್ಲಿಗೂ ಬಿಡೋದಿಲ್ಲ, ಅದೇ ಇಬ್ರಾಹಿಂ ಲೂದಿ ಸೈನ್ಯವನ್ನು ಇಟ್ಟಾಡಿಸ್ತಾರೆ. ಈ ವಿಷಯವನ್ನು ನಾವು ಮುಂದೆ ಒಂದು ಸಂಚಿಕೆಯಲ್ಲಿ ತಗೊಳ್ಳೋಣ. ಈ ವಿಷಯ ಇಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ, ಈ ರಾಮ್ಜಿ ಅನ್ನೋರು ಕೊಟ್ಟಂಥ ಹೇಳಿಕೆ, ಔರಂಗಜೇಬನನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟಂತಹ ಸಮಾಜವಾದಿ ಪಾರ್ಟಿ ಇವತ್ತು ರಾಣಾ ಸಾಂಗ ಅವ್ರಿಗೂ ತಲುಪಿರ್ತಕ್ಕಂಥದ್ದು. ಇವರೆಲ್ಲ ಈ ಟಿ ವಿಯಲ್ಲಿ ಸೀರಿಯಲ್ಗಳು ಬರ್ತಾಯಿತ್ತು ಮೊದಲೆಲ್ಲ, ಅವುಗಳಲ್ಲಿ ಸ್ಪಷ್ಟತೆ ಇರ್ತಾ ಇರಲಿಲ್ಲ ಇತಿಹಾಸದಲ್ಲಿ. ಮೂಲ ಇತಿಹಾಸಕಾರರು ಬರೆದಂಥ ಹೇಳಿಕೆಗಳಲ್ಲ ಅವೆಲ್ಲ. ಅಂತಹ ಒಂದು ವಿವಾದಾತ್ಮಕವಾದಂತಹ ಸ್ಟೇಟ್ಮೆಂಟ್ಗಳನ್ನು ಇಟ್ಕೊಂಡು, ವಿವಾದಾತ್ಮಕವಾದಂಥ ಎಪಿಸೋಡ್ಗಳನ್ನು ಇಟ್ಕೊಂಡು ರಾಣಾ ಸಾಂಗ ಅಂತ ಹೇಳುವಂತಹ ಒಬ್ಬ ಮಹಾನ್ ಪರಾಕ್ರಮಿಗೆ ಇವತ್ತು ಕಪ್ಪು ಚುಕ್ಕೆಯನ್ನು ಇಡ್ಲಿಕ್ಕೆ ಹೊರಟಿದ್ದಾರಲ್ಲ, ಇವರ ಅಜೆಂಡಾ ಇಲ್ಲೇ ಬಟಾಬೈಲಾಗ್ತಾ ಇರ್ತಕ್ಕಂಥದ್ದು. ಹೇಗಾದರೂ ಮಾಡಿ ಮುಸಲ್ಮಾನರ ಒಂದು ಓಲೈಕೆಯನ್ನು ಮಾಡೋದ್ರ ಮುಖಾಂತರ ನಾವು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಹಠ ತೊಟ್ಟಿರುವಂತಹ ಅಖಿಲೇಶ್ ಯಾದವ್ ಅವರು ಇಂಥ ತಂತ್ರಗಾರಿಕೆಗೆ ಇಳಿದಿರ್ತಕ್ಕಂಥದ್ದು. ಆದರೆ ಇದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ಯಾರೂ. ಕರ್ಣಿ ಸೇನಾ ಅಂತ ಇದೆ ಈ ರಜಪೂತರದು, ಇವ್ರ ಮನೆಗೆ JCBಯನ್ನು ತಗೊಂಡೋಗ್ತಾರೆ. ಯಾರಿಗೆ? ರಾಮ್ಜಿ ಮನೆಗೆ. ಆಗ್ರಾದಲ್ಲಿ ತನ್ನ ಮನೆ ಇದೆ, ಅಲ್ಲಿವರೆಗೂ JCBಯನ್ನು ತೊಗೊಂಡೋದ್ರು. ಏನು ಮನೆ ಬೀಳಿಸ್ಲಿಕ್ಕೆ ಹೋಗಿಲ್ಲ, ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೋದರು. ಆದರೆ ಇವತ್ತದು ವಿವಾದ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಅಖಿಲೇಶ್ ಯಾದವ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಜಾತಿಯನ್ನು ತೊಗೊಂಬರ್ತಾರೆ. ರಾಮ್ಜಿ ಅಂತ ಹೇಳುವಂಥವರು ಒಂದು ತಳಮಟ್ಟದ ಸಮುದಾಯದವರು, ರಜಪೂತರು ಬಂದು ಕ್ಷತ್ರಿಯರು, ಹಂಗಾಗಿ ಇವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಇವರು ಇವತ್ತು ಅದನ್ನು ಬಿಂಬಿಸ್ಲಿಕ್ಕೆ ಹೊರಟು ಇನ್ನೊಂದು ಸಮಾಜವನ್ನು ಓಲೈಕೆ ಮಾಡೋಕ್ಕೆ ಹೊರಟಿದ್ದಾರೆ. ಅಖಿಲೇಶ್ ಯಾದವ್ ಅವರೇ, ನಿಮಗೆ ನಾಚಿಕೆ ಆಗಬೇಕು. ಅಖಿಲೇಶ್ यादव जी, आपको शर्म आना चाहिए. ऐसे स्थिति को ऐसा स्थिति के कारणीकर्ता आप हो रहे हैं ना, रजपूतों को इस तरीके से अपमान करने जो आप जा रहे हैं ना, आप हम सब आपको ಹಿಂದೂ करके कैसे मान सकता है ಅನ್ನುವಂಥ ಪ್ರಶ್ನೆಯನ್ನು ಅಖಿಲೇಶ್ ಯಾದವ್ ಅವರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.